ಕಳೆದ ಈ 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ ನಂತರದಲ್ಲಿ ಸ್ಪೀಕರ್ ಅವರನ್ನ ಯು ಟಿ ಖಾದರ್ ಅವರನ್ನ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಾನು ಈ ಅವಧಿಯಲ್ಲಿ ವಿಧಾನಸಭೆಯ ಕಾರ್ಯಕಲಾಪಗಳನ್ನು ನಾನು ನೋಡ್ತಾ ಇದ್ದೇನೆ. ಅದರ ಜೊತೆಗೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಯನ್ನು ಸಹಜವಾಗಿ ನಾನು ಗಮನಿಸ್ತಾ ಇದ್ದೇನೆ ಮತ್ತು ಅನೇಕರು ಮಾಹಿತಿಗಳನ್ನು ಅನೇಕರು ನನ್ನ ಹಿಂದಿನ ಆ ಜವಾಬ್ದಾರಿಯ ಕಾರಣದಿಂದ ನನಗೂ ಹೇಳ್ತಾ ಇರ್ತಾರೆ, ವಿವರಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಯು ಟಿ ಖಾದರ್ ಅನುಭವಸ್ಥರು, ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ರಾಜಕೀಯ ಅನುಭವ, ಆಡಳಿತದ ಅನುಭವ, ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವರು. ಅವರು ಸ್ಪೀಕರ್ ಹುದ್ದೆಯ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ, ಪಕ್ಷಪಾತಿಯಾಗಿದ್ದಾರೆ. ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ರೀತಿ ಆರೋಪಗಳು ಅದು ಯು ಟಿ ಖಾದರ್ ಅವರಿಗೆ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ. ಆ ಪೀಠದಲ್ಲಿ ಯು ಟಿ ಖಾದರ್ ಅವರು ಇದ್ದೇ ಇದ್ದಾರೆ. ಆ ಪೀಠದ ಘನತೆ ಗೌರವ ನಾವು ಕಾಪಾಡೋದು ಈ ವ್ಯವಸ್ಥೆಯ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ. ಅದರೊಳಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಇಲ್ಲದೆ ನಾವೆಲ್ಲರೂ 224 ಜನ ಆಯ್ಕೆಯಾದಂತಹ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂತಹ ಶಾಸಕರು ನಾವು ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಒಟ್ಟಾರೆ ಈ ಅವಧಿಯಲ್ಲಿ ಅಲ್ಲಿ ನಡೆದಿರೋದು ನಾವು ನೋಡ್ಬೋದು. 2023ಕ್ಕೆ 10 ಜನ ಬಿ ಜೆ ಪಿಯ ಶಾಸಕರನ್ನು ಹೊರಗೆ ಹಾಕಿದ್ದಾಗಲೇ ಪಕ್ಷದ ಅಣತಿಯಂತೆ ಯು ಟಿ ಖಾದರ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂತು. ಅದಾದ ನಂತರ 18 ಜನ ಶಾಸಕರನ್ನ ಹೊರಗೆ ಹಾಕಿದ ಮೇಲಂತೂ ಪಕ್ಷದ ಕೈಗೊಂಬೆಯೇ ಸ್ಪೀಕರ್ ಆಗಿಬಿಟ್ಟಿದ್ದಾರೇನೋ, ಪಕ್ಷದವರು ಇವರನ್ನು ಆಡಳಿತದಲ್ಲಿರೋರು ಇವರನ್ನು ಹಾಗೆ ಬಳಸ್ಕೊಳ್ತಿದ್ದಾರೇನೋ ಅನ್ನುವಂಥ ಆರೋಪವೂ ಬರೋದಕ್ಕೆ ಪ್ರಾರಂಭ ಆಯಿತು. ಸದನದಲ್ಲಿ ಪ್ರಶ್ನೆ ಕೇಳುವಾಗ, ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಅವರು ಸ್ಪೀಕರ್ ಅವರು ಪ್ರತಿಪಕ್ಷವಾಗಿರುವಂಥ ಬಿ ಜೆ ಪಿಯವರಿಗೆ ಅವಕಾಶ ಎಷ್ಟು ಕೊಡ್ತಾ ಇಲ್ಲ, ಈ ರೀತಿದೆಲ್ಲ ಚರ್ಚೆ ಶುರುವಾಯಿತು. ಸರ್ಕಾರವಾಗಿ ಮತ್ತು ಸ್ಪೀಕರ್ ಆಗಿ ಪ್ರತಿಪಕ್ಷದ ನಾಯಕರಿಗೆ ಇವತ್ತಿನ ತನಕ ಒಂದು ಮನೆಯೂ ಕೊಡಲಿಲ್ಲ ಅಂತ ಕೇಳಿದೆ ನಾನು. ಅದೆಲ್ಲ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜವಾಗಿ ಆ ವ್ಯವಸ್ಥೆಗೆ ಗೌರವ ತರುವಂತಹ ರೀತಿಯಲ್ಲಿ ಆಗಬೇಕಾದಂಥದ್ದು. ಆದರೆ ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಪೀಕರ್ ಅವರು ಪಕ್ಷಪಾತಿ ಆಗಿದ್ದಾರೆ, ಅವರು ಪಕ್ಷದ ಅಣತಿಯಂತೆ ಆ ಸ್ಥಾನದಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಬಹಳ ಬಲವಾಗಿ ಕೇಳಿಬರ್ತಾ ಇರೋದನ್ನು ನೋಡ್ಬೋದು ಎಲ್ಲ ಹಂತದಲ್ಲಿ. ಸದನ ನಡೆಯುವಾಗ, ಸದನದ ಹೊರಗೂ ಸಹ. ಈಗ ಇವರ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಈ ಎಲ್ಲ ಕೆಲವು ನಾನು ವಿಷಯವನ್ನು ಹೇಳ್ತೇನೆ. ಇದರೊಳಗೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ, ಇವತ್ತು ಎಲ್ಲ ಕಡೆಗೆ ಇದು ಹರಿದಾಡ್ತಾ ಇದೆ. ನಾನು ಅದನ್ನೇನೋ ಹೊಸದಾಗಿ ಇನ್ನೇನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಒಂದು ಹೇಳ್ತಿದ್ದೀನಿ ಅಂತ ಅಲ್ಲ. ಆದರೆ ಇದ್ರ ಬಗ್ಗೆ ಆ ಸ್ಥಾನದ ಘನತೆ ಗೌರವ ಏನು ಕುಂದುತ್ತಾ ಇದೆ, ಇದನ್ನು ಎತ್ತಿ ಹಿಡಿಯೋದಕ್ಕೆ ಇದ್ರ ಬಗ್ಗೆ ಎಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳಾಗಬೇಕು. ನಾನು ಆ ಭಾಗ ಹೇಳ್ತೇನೆ. ಈಗ ಬಹಳ ಮುಖ್ಯವಾಗಿ ಈ ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ, ಅಲ್ಲಿ ಒಂದು ಬಾಗಿಲಿಗೆ ಮರದ ಕೆತ್ತನೆಯ ಒಂದು ಚೌಕಟ್ಟನ್ನು, ಅದಕ್ಕೆ ಪ್ರಧಾನ ಬಾಗಿಲು ಅಂತ ಹೇಳ್ಬೋದು ನಾವು, ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಪ್ರಧಾನ ಬಾಗಿಲು ಅಂತ ನಾವು ಹೇಳ್ತೇವೆ. ಆದರೆ ಆ ಬಾಗಿಲಿಗೆ ಒಂದು ಚೌಕಟ್ಟನ್ನು ಮಾಡಿಸಿದ್ರು, ಅಲ್ಲೇ ಆರೋಪ ಶುರುವಾಯಿತು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ, ತಮ್ಮ ಯಾರಿಗೋ ಬೇಕಾದಂಥವರಿಗೆ ಅದನ್ನು ಕೊಟ್ಟಿದ್ದಾರೆ, ಈ ಆರೋಪ ಅಲ್ಲಿಂದ ಶುರುವಾಯಿತು. ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡಿರುವಂಥ ವಿಷಯದಿಂದ. ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು
ಅಳವಡಿಕೆ ಮಾಡಿದರು. ಮತ್ತು ಅಲ್ಲಿ ಅದಕ್ಕೆ AI ಮಾನಿಟರ್ಡ್ ಸಿಸ್ಟಮನ್ನೆಲ್ಲ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು. ಇದಲ್ಲದೆ ಎಲ್ಲ ಶಾಸಕರಿಗೆ ಈ ಗಂಡ ಬೇರುಂಡ ಹೋಲಿಕೆ ಇರುವಂಥ ಗೋಡೆ ಗಡಿಯಾರಗಳನ್ನು ಕೊಟ್ಟರು. ಯಾರು ಬೇಡಿದ್ರೋ ಯಾರು ಬಿಟ್ಟಿದ್ರೋ.